ಆಯಿಲ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯು ತನ್ನ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿಯ ಅಂಗವಾಗಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಹಾನಗಲ್ಲದ ಶ್ರೀ ಕುಮಾರೇಶ್ವರ ಆಸ್ಪತ್ರೆಗೆ ಆಧುನಿಕ ಆಕ್ಸಿಜನ್ ಉತ್ಪಾದನಾ ಘಟಕವನ್ನು ದೇಣಿಗೆಯಾಗಿ ನೀಡಿದೆ ಎಂದು ಬಿವಿವಿ ಸಂಘದ ಕಾರ್ಯಾಧ್ಯಕ್ಷ ವೀರಣ್ಣ ಚರಂತಿಮಠ ತಿಳಿಸಿದ್ದಾರೆ. ನಗರದ ಬಿವಿವಿ ಮಿನಿ ಸಭಾಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1,15,00,000 ರೂಪಾಯಿಗಳ ಮೌಲ್ಯದ ಈ ಘಟಕವು ಪ್ರತಿ ನಿಮಿಷ 1,000 ಲೀಟರ್ ಆಮ್ಲಜನಕವನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದ್ದು ಆಸ್ಪತ್ರೆಯ ಆಮ್ಲಜನಕ ಅಗತ್ಯತೆ ಪೂರೈಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಜರ್ಮನಿಯ ಸ್ಪೂಕ್ ಕಾಂಪ್ರೆಸರ್ ತಂತ್ರಜ್ಞಾನ ಮತ್ತು ಜಿಯೋಲೈಟ್ ತಂತ್ರಜ್ಞಾನದ ಬಳಕೆಯಿಂದ ಗಾಳಿಯಿಂದ ಶುದ್ಧ ಆಮ್ಲಜನಕವನ್ನು ಉತ್ಪಾದಿಸುವ ಈ ಘಟಕ 93ರಿಂದ 95% ಶುದ್ಧತೆಯ ಮೆಡಿಕಲ್ ಗ್ರೇಡ್ ಆಮ್ಲಜನಕವನ್ನು ರೋಗಿಗಳಿಗೆ ಪೂರೈಸಬಲ್ಲದು. ಉತ್ಪಾದನೆಯಾದ ಆಮ್ಲಜನಕವನ್ನು 7,500 ಲೀಟರ್ ಸಾಮರ್ಥ್ಯದ ಟ್ಯಾಂಕಿನಲ್ಲಿ ಸಂಗ್ರಹಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ಅವಶ್ಯಕತೆಗೆ ಅನುಗುಣವಾಗಿ ಬಳಸಲಾಗುತ್ತದೆ. ಇದು ಅತ್ಯಾಧುನಿಕ ಹಾಗೂ ಉನ್ನತ ತಂತ್ರಜ್ಞಾನ ಹೊಂದಿರುವ ಘಟಕವಾಗಿದ್ದು ಆರೋಗ್ಯ ವಲಯಕ್ಕೆ ಬಹು ಅಮೂಲ್ಯವಾದ ಶಕ್ತಿ ಬಲ ಒದಗಿಸುತ್ತದೆ ಎಂದರು ಚರಂತಿಮಠ. ಈ ಘಟಕದ ದೇಣಿಗೆಗಾಗಿ ಆಯಿಲ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ನಿರ್ದೇಶಕರಾದ ರಾಜು ರೇವಣ್ಕರ್ ಅವರಿಗೆ ಕೃತಜ್ಞತೆ ಸೂಚಿಸಿದರು. ಅವರು ಸಹಕಾರದಿಂದ ನಮ್ಮ ಸಂಸ್ಥೆಗೆ ಹಾಗೂ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದ ಆರೋಗ್ಯ ಲಾಭವಾಗಲಿದೆ ಎಂದು ಹೇಳಿದರು. ಆಯಿಲ್ ಇಂಡಿಯಾ ಲಿಮಿಟೆಡ್ ಆಡಳಿತ ಮಂಡಳಿಯವರು ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿಯಡಿ ಅಂದರೆ CSR ಫಂಡ್ ನಮ್ಮ ಸಂಘದ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಹಾನಗಲ್ ಕುಮಾರೇಶ್ವರ ಆಸ್ಪತ್ರೆಗೆ ಆಕ್ಸಿಜನ್ ಉತ್ಪಾದನಾ ಪ್ಲಾಂಟ್ ಅನ್ನು ದೇಣಿಗೆಯಾಗಿ ಕೊಟ್ಟಿದ್ದಾರೆ. 1,15,00,000 ರೂಪಾಯಿಗಳ ಮೌಲ್ಯದ ಈ ಘಟಕ ಪ್ರತಿ ನಿಮಿಷಕ್ಕೆ 1,000 ಲೀಟರ್ ಆಕ್ಸಿಜನ್ ಉತ್ಪಾದನೆ ಮಾಡುವಂಥ ಕೆಪಾಸಿಟಿ ಹೊಂದಿದೆ. ಈ ಘಟಕವು ಜಿಯೋಲೈಟ್ ಟೆಕ್ನಾಲಜಿಯಿಂದ ಜರ್ಮನ್ ತಂತ್ರಜ್ಞಾನದ ಸ್ಕ್ರೂ ಕಾಂಪ್ರೆಸರ್ ಸಹಾಯದಿಂದ ಗಾಳಿಯನ್ನು ಹೀರಿಕೊಂಡು ಆ ಗಾಳಿಯಿಂದ ಅನಿಲ ರೂಪದ ಶುದ್ಧೀಕರಿಸಿದ ಆಮ್ಲಜನಕವನ್ನು ಉತ್ಪಾದನೆ ಮಾಡ್ತಾ ಇದೆ. ಗಾಳಿಯಿಂದ ಉತ್ಪಾದಿಸಿದ ಆಮ್ಲಜನಕ ಪ್ರತಿಶತ 93ರಿಂದ 95ರಷ್ಟು ಶುದ್ಧವಾಗಿರ್ತದೆ. ಅದನ್ನು ಮೆಡಿಕಲ್ ಗ್ರೇಡ್ ಆಕ್ಸಿಜನ್ ಅಂಥೇಳಿ ನಾವು ಕರಿತೀವಿ. ಶುದ್ಧೀಕರಿಸಿದ ಈ ಆಕ್ಸಿಜನ್ ರೋಗಿಗಳಿಗೆ ನೀಡಲು ಯೋಗ್ಯ ಆಗಿರ್ತದೆ. 7,500 ಲೀಟರ್ ಸಾಮರ್ಥ್ಯದ ಟ್ಯಾಂಕ್ನಲ್ಲಿ ನಾವು ಸಂಗ್ರಹ ಮಾಡಿ ಇಡ್ತಾ ಇದ್ದೀವಿ. ಟ್ಯಾಂಕ್ನಲ್ಲಿ ಸಂಗ್ರಹಗೊಂಡ ಆಮ್ಲಜನಕವನ್ನು ಕುಮಾರೇಶ್ವರ ಆಸ್ಪತ್ರೆಯಲ್ಲಿ ರೋಗಿಗಳ ಚಿಕಿತ್ಸೆಗೆ ಬಳಸಲಾಗ್ತಾ ಇದೆ. ಇದು ಅತ್ಯಂತ ಆಧುನಿಕ ತಂತ್ರಜ್ಞಾನ ವಿಧಾನವಾಗಿದ್ದು ಆಸ್ಪತ್ರೆಗೆ ಅಗತ್ಯದ ಪ್ರಮಾಣದಷ್ಟು ಆಮ್ಲಜನಕವನ್ನು ಪೂರೈಸಲು ಸಾಧ್ಯವಾಗುತ್ತದೆ. ಈ ಆಕ್ಸಿಜನ್ ಉತ್ಪಾದನಾ ಪ್ಲಾಂಟನ್ನು ದೇಣಿಗೆಯಾಗಿ ನೀಡಿರುವ ಆಯಿಲ್ ಇಂಡಿಯಾ ಲಿಮಿಟೆಡ್ನ ಆಡಳಿತ ಮಂಡಳಿಯವರಿಗೆ ಅಭಿನಂದನೆ ಧನ್ಯವಾದ ಹೇಳೋದ್ರ ಜೊತೆಗೆ ಇದಕ್ಕೆ ಪ್ರಯತ್ನ ಮಾಡಿದಂಥ ನಮ್ಮ ರಾಜು ರೇವಣ್ಕರ್ ಅದರದ್ದು ಸದಸ್ಯರಿದ್ದಾರೆ. ಅವರು ಭಾಳಷ್ಟು ಪ್ರಯತ್ನ ಮಾಡಿ ಇದನ್ನು ಸ್ಯಾಂಕ್ಷನ್ ಮಾಡಿಸಿ ಕೊಟ್ಟಾರ. ಈಗಾಗಲೇ ಮೊದಲನೇ ಕಂತು 92 ಲಕ್ಷ ಬಿಡುಗಡೆ ಆಗಿದೆ ಈ 1/15ರಲ್ಲಿ. ಉಳಿದದ್ದನ್ನು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಉಳಿದಂಥ ಅಮೌಂಟ್ ಕೂಡ ಬರ್ತದೆ. ಅದಕ್ಕೆ ಇದನ್ನು ನಿಮ್ಮ ಮುಖಾಂತರ ಆಯಿಲ್ ಇಂಡಿಯಾ ಲಿಮಿಟೆಡ್ದವರಿಗೆ ಒಂದು ಧನ್ಯವಾದ ಹೇಳಬೇಕು. ಮತ್ತಿದು ನಮ್ಗೆ ಎಷ್ಟು ಬೇಕು ಅಷ್ಟು ಇದನ್ನು ಆಕ್ಸಿಜನನ್ನು ಉತ್ಪಾದನೆ ಮಾಡ್ತದೆ. ನೀವು ನೋಡಿರಿ, ಕರೋನಾದಾಗ ಆಕ್ಸಿಜನ್ದ ಎಷ್ಟು ತೊಂದರೆ ಇತ್ತು, ನಾವೆಲ್ಲ ಅನುಭವಿಸಿದ್ದೀವಿ, ನೀವು ನೋಡಿದ್ದೀರಿ. ಅದರ ಒಂದು ಈಗ ಆಕ್ಸಿಜನ್ ಏನು ಕೊರತೆ ಆಗೋದಿಲ್ಲ. ಆ ಕೆಲಸ ಭರದಿಂದ ನಮ್ಮ ಆಸ್ಪತ್ರೆಗಳೊಳಗೆ ನಡೆದತಿ. ಅದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳೋ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಆಯಿಲ್ ಇಂಡಿಯಾ ಲಿಮಿಟೆಡ್ದೊಳಗೆ ಮೊದಲನೇದಾಗಿ ಸದಸ್ಯನಾಗಿ ಮಾಡಿದಂಥ ಸನ್ಮಾನ್ಯ ವೀರಣ್ಣ ಚರಂತಿಮಠ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾವತ್ತೂ ಮೀಡಿಯಾದಲ್ಲಿ ನಾನು ಇದನ್ನು ಹೇಳ್ಕೊಳಕ್ಕಾಗಿರಲಿಲ್ಲ. ಯಾಕಂತಂದರೆ ಪಕ್ಷಕ್ಕೆ ದುಡಿದಂಥ ಕಾರ್ಯಕರ್ತನಿಗೆ, ಅದು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇರ್ತದೆ ಅನ್ನಲಿಕ್ಕೆ ನಾನೇ ಒಬ್ಬ ಉದಾಹರಣೆ ಅಂತ ಹೇಳ್ತೀನಿ. ಮತ್ತು 2019-20 ಕೋವಿಡ್ನಲ್ಲಿ ಸನ್ಮಾನ್ಯ ವೀರಣ್ಣ ಚರಂತಿಮಠರು ಅಲ್ಲಿ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಆಕ್ಸಿಜನ್ ಸಂಬಂಧ ಬೇರೆ ಬೇರೆ ಊರುಗಳಿಗೆ, ಬೆಂಗಳೂರು, ಚೆನ್ನೈ, ಸೋಲಾಪುರದಲ್ಲಿ ಆಕ್ಸಿಜನ್ ತರಿಸಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡಿ
ಆಮೇಲೆ ಸುಮಾರು 600 ಆಕ್ಸಿಜನ್ ಬೆಡ್ಗಳನ್ನು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಇರಲಿಲ್ಲ ವ್ಯವಸ್ಥೆ. ಆ ವ್ಯವಸ್ಥೆಯನ್ನು 2-3 ತಿಂಗಳಲ್ಲಿ ರೆಡಿ ಮಾಡಿ 500 ಬೆಡ್ಗಳನ್ನು ತಯಾರು ಮಾಡುವ ಮುಖಾಂತರ ಯಾವುದೇ ರೀತಿಯಾದಂಥ ಕೋವಿಡ್ ಬಂದಂಥ ಇಡೀ ನಮ್ಮ ಬಾಗಲಕೋಟೆ ಸುತ್ತಮುತ್ತಲ ಬರ್ತಕ್ಕಂಥ ಏರಿಯಾ ನಾನು ನೋಡಿದಾಗ ನಾನು ಒಂದಲ್ಲಿ ಪಾರ್ಟ್ ಆಫ್ ಒಬ್ಬ ವ್ಯಕ್ತಿಯಾಗಿ ಕೆಲಸ ಮಾಡಿದೆ ಅವ್ರ ಜೊತೆ 2 ತಿಂಗಳ ಸಮಥಿಂಗ್ ದಿವಸದಲ್ಲಿ. ಅವಾಗ ವಿಚಾರವನ್ನ ನನ್ನ ಕಣ್ಣೆದುರಿಗೆ ಅನೇಕ ಆಕ್ಸಿಜನ್ ತರಿಸ್ಲಿಕ್ಕೆ ಎಷ್ಟು ಒದ್ದಾಡ್ತಾ ಇದ್ರು, ಫೋನ್ ಮಾಡ್ತಾ ಇದ್ರು, ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ನಮ್ಮ CM ಡಿ ಅವ್ರು ಕೇಳಿದ್ರು, ಕ್ಯಾ ಯಾರ್ ಆಕ್ಸಿಜನ್ ಪ್ಲಾಂಟಿಗೆ ಕ್ಯೂ ಮಾಂಗ್ ರೇವು ಅಂತೇಳಿ. ನಾ ಹೇಳಿದೆ ಈ ರೀತಿಯಾದಂಥ ಅನಾನುಕೂಲತೆ ಇತ್ತು, ಸಾರ್ವಜನಿಕರಿಗೆ ಫ್ರೀ ಆಫ್ ಕಾಸ್ಟ್ ಏನಾದರೂ ವೈದ್ಯಕೀಯ ಒಂದು ಸೌಲಭ್ಯನ ನೀಡುತ್ತಿದ್ರೆ ಅದು ಕುಮಾರೇಶ್ವರ ಹಾನಗಲ್ ಆಸ್ಪತ್ರೆ ಅಂತ ಹೇಳಿಕೆ ನಾನು ಅಭಿಮಾನದಿಂದ ಹೇಳ್ತೀನಿ. ಅದಕ್ಕೆ ನೀವು ದಯವಿಟ್ಟು ಅಲ್ಲಿ ಆಕ್ಸಿಜನ್ जनरेशन प्लांट अन्ने ಅವ್ರು ಹೇಳಿದ್ರು एम्बुलेंस ले यार कुछ अलग बिल्डिंग बनाओ कुछ बनाओ ಅಂತಂದ್ರು. बिल्डिंग तो इंस्टॉल सब है उधर, मेरे को ऑक्सीजन जनरेशन प्लांट ಇದೆ, ಸ್ವಲ್ಪ ತೊಂದರೆ ಆಯಿತು. ಆದರೂ ಅದನ್ನು CM ಡಿ ಅವ್ರು ಕನ್ವಿನ್ಸ್ ಮಾಡಿ ಆಮೇಲೆ ಒಬ್ಬರು ಇನೋವೇಷನ್ ಅಂತೇಳಿ ನಮ್ಮಲ್ಲಿ ಡೈರೆಕ್ಟರ್ ಇದ್ದಾರೆ, ಅವ್ರಿಗೆ ಇಲ್ಲಿ ಒಂದ್ಸರಿ ಬಂದಿದ್ರು, ಸಾಹೇಬ್ರಿಗೂ ಭೇಟಿ ಮಾಡಿದ್ದೆ. ಅವರು ಕೂಡ ವಿನಮ್ರತೆಯಿಂದ ಈ ಕ್ಯಾಂಪಸ್ ನೋಡೇ ಗಾಬರಿ ಆಗ್ಬಿಟ್ರು. ಇಲ್ಲಿ